ಹಾಯ್ ಎವ್ರಿವನ್, ಆಲ್ ಇನ್ ಒನ್ ಕಲಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ಕ್ರೋಶ ಕುಚ್ಚು ಕಲಿಯೋರಿಗೆ 4ನೇ ದಿನದಲ್ಲಿ ಏನು ಪ್ರಾಕ್ಟೀಸ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನೊಂದು 7 ದಾರ ತೊಗೊಂಡು ಇದಕ್ಕೆ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀಡಲ್ ಬಂದು 10.075 mm ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ನಾವು ತೋರು ಬೆರಳಲ್ಲಿ ಈ ಥರ ತೊಗೋಬೇಕು. ಈ ಥರ ಒಂದು 3 to 4 ತೊಗೊಂಡ್ಬಿಟ್ಟು ಸ್ವಲ್ಪ ಟೈಟ್ ಬರೋ ಥರ ನೋಡಿಕೊಂಡು ಈ ಡಿಸ್ಟೆನ್ಸಲ್ಲಿ ನಾವು ಹಾಕ್ತಾ ಹೋಗಬೇಕು ಯಾವಾಗಲೂ. ಸೊ ಇದನ್ನು ಈ ಥರ ತೊಗೊಂಡು ಈ ಥರ ತೋರು ಬೆಳೆಗೆ ಈ ಥರ 3 to 4 ಟೈಮ್ಸ್ ತೊಗೊಂಡು ಈ ಡಿಸ್ಟೆನ್ಸಲ್ಲಿ ನಾವು ಯಾವಾಗಲೂ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಬರುತ್ತೆ. ಈ ಡಿಸ್ಟೆನ್ಸಲ್ಲಿ ಸೊ ಬಟ್ಟೆ ಫಸ್ಟ್ ಲಾಕ್ ಮಾಡೋದು, ಇದೆಲ್ಲ ಫಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಬಟ್ಟೆಗೆ ಹೆಂಗೆ ಲಾಕ್ ಮಾಡೋದು ಏನಂತ. ಸೊ ಇದನ್ನು ಮೂತಿ ಬಂದು ನಮ್ಮ ಸೈಡಲ್ಲಿ ಇಟ್ಕೊಂಡು ಈ ಥರ ಲಾಸ್ಟ್ ವಿಡಿಯೋದಲ್ಲಿ ನಾನು ಚೈನ್ ಹಾಕೋದನ್ನು ಹೇಳಿದ್ದೆ. ಸೊ ಇವಾಗ 5 ಚೈನ್ ಹಾಕಿ ಲಾಕ್ ಮಾಡೋದನ್ನು ಹೇಳ್ಕೊಡ್ತೀನಿ. 1 ಸೇಮ್ ಆ್ಯಸ್ ಇಟ್ ಈಸ್, ನೀಡಲ್ ಮುಂದೆ ಇರಬೇಕು, ದಾರ ಹಿಂದೆ ಇರಬೇಕು. ಈ ಥರ 5 ಚೈನ್ ಆದಮೇಲೆ ಈ ಥರ ಹಿಡ್ದಿರೋ ನೀಡಲ್ನ ನಾವು 90 ಡಿಗ್ರಿಗೆ ತೊಗೋಬೇಕು. ಹಿಂಗಿರೋ ನೀಡಲ್ಲ 90 ಡಿಗ್ರಿಗೆ ತೊಗೊಂಡ್ಬಿಟ್ಟು ಈ 2 ಬೆರಳು ಸಹಾಯದಿಂದ ಕ್ಲಾತನ್ನು ಮತ್ತು ಈ ಕೈ ಸಹಾಯದಿಂದ ಟೈಟಾಗಿ ಹಿಡ್ಕೋಬೇಕು ಫಸ್ಟ್. ಅದಾದಮೇಲೆ ಈ 2 ಬೆರಳು ಸಹಾಯದಿಂದ ಇನ್ನೊಂದು ಕೈಯಿಂದ ಈ ಥರ ಟೈಟಾಗಿ ಬಟ್ಟೆ ತೊಗೊಂಡು ಆ ನೀಡಲ್ ಎಲ್ಲಿ ಬರುತ್ತೋ ನೋಡಿಕೊಂಡು ಎಕ್ಸಾಕ್ಟ್ ಇಲ್ಲಿದೆ, ಈ ಬೆರಳು ತೋರಿಸ್ತಾ ಇದನ್ನಲ್ಲ ಎಕ್ಸಾಕ್ಟ್ ಇಲ್ಲಿ ಬರುತ್ತಲ್ವ, ಸೊ ಅದಕ್ಕಿಂತ ಸ್ವಲ್ಪ ಈ ಕಡೆ ತೊಗೋಬೇಕು ಇದನ್ನು. ಮತ್ತು ಆ್ಯಸ್ ಇಟ್ ಈಸ್ ನೀಡಲ್ ಮುಂದೆ ದಾರ ಹಿಂದೆ ಮಾಡಿಕೊಂಡು ಈ ಥರ ಮಾಡಿಕೊಂಡು ತಗೋಬೇಕು. ಈ 2 ದಾರನ ಸೇರಿಬಿಟ್ಟು ಒಂದು ಮಾಡೋದು, ಇದಕ್ಕೆ ಕ್ಲಾತ್ ಲಾಕ್ ಅಂತಾರೆ. ಸೊ ಹೀಗೆ 5 ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗ್ಬೇಕು. ಇದು 5 ಚೈನ್ ಯಾಕೆ ಅಂದರೆ ಆರ್ಚ್ ಮಾಡಬೇಕಾದ್ರೆ ಕೆಲವೊಂದು ಡಿಸೈನ್ಸ್ಗೆ 5 ಚೈನ್ ಹಾಕಿ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಬರ್ತಾ ಇರುತ್ತೆ ಈ ಡಿಸೈನ್ಸಲ್ಲೆಲ್ಲ. ಬೇಸಿಕ್ ಕಲಿಯೋರು ಇದನ್ನೆಲ್ಲ ನೋಡಿ ಆ್ಯಸ್ ಇಟ್ ಈಸ್. ಮತ್ತು 5 ಚೈನ್ ಹಾಕಿದೆ, ಈ 2 ಬೆರಳುಗಳ ಸಹಾಯದಿಂದ ಹಿಡ್ಕೊಂಡು ಇದು ಬಟ್ಟೆನ ಟೈಟಾಗಿ ಹಿಡಿಬೇಕು. ಈ 2 ಬೆರಳು ಸಹಾಯದಿಂದ ಇದನ್ನು ಬಟ್ಟೆ ಟೈಟಾಗಿ ಹಿಡ್ಕೊಂಡು ನೀಡಲ್ನ 90 ಡಿಗ್ರಿದಲ್ಲಿ ತೊಗೋಬೇಕು. ನೀಡಲ್ ಬಂದು 90 ಡಿಗ್ರಿ ಅದೆಲ್ಲಿ ಬರುತ್ತೋ 5 ಚೈನ್ ಡಿಸ್ಟೆನ್ಸ್ ನೋಡಿಕೊಂಡು ಅಲ್ಲಿ ನಾವು ಲಾಕ್ ಮಾಡ್ತಾ ಹೋಗಬೇಕು. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಪ್ರಾಕ್ಟೀಸ್ ಮಾಡಿದರೆ ಇದಾದಮೇಲೆ ಆರ್ಚು ಈಸಿಯಾಗಿ ನಾವು ಕಲಿತಾ ಹೋಗ್ಬೋದು. ಸೇಮ್ ಆ್ಯಸ್ ಇಟ್ ಈಸ್. ಈ ಕ್ಲಾತು ಟೈಟಾಗಿ ಹಿಡಿಯೋದ್ರಿಂದ ಏನಾಗುತ್ತೆ, ಸಾರಿ ಫುಲ್ ಚೈನ್ ಹಾಕಿರ್ತೀವಲ್ವ, ಹೆಚ್ಚು ಕಮ್ಮಿ ಬರಲ್ಲ. ಇಲ್ಲ ಅಂದರೆ ಸ್ವಲ್ಪ ಲೂಸಾಗಿ ಹಾಕಿದರೆ ಸ್ವಲ್ಪ ಟೈಟ್ ಒಂಥರ ಫಿನಿಶಿಂಗ್ ಅನಿಸಲ್ಲ, ಡಿಸೈನ್ ಹಾಕಿದ್ದು ಫಿನಿಶಿಂಗ್ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಟೈಟಾಗಿ ಹಿಡಿದು ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಾವು ಆರ್ಚ್ಗಳು ಹಾಕಿದರೆ ನೀಟಾಗಿ ಕಾಣಿಸುತ್ತೆ. ಆ್ಯಸ್ ಇಟ್ ಈಸ್ 5 ಚೈನ್ ಹಾಕ್ಬಿಟ್ಟು ಬಟ್ಟೆನ ಈ ಥರ ಹಿಡಿದು ನೀಡಲ್ಲಿ ಎಲ್ಲಿ ಬರುತ್ತೆ ನೋಡ್ಕೋಬೇಕು. 90 ಡಿಗ್ರಿಯಲ್ಲಿ ತೊಗೊಂಡು ಆ್ಯಸ್ ಇಟ್ ಈಸ್ ಹಿಂಗೆ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಇದನ್ನು 5 ಚೈನ್ ಲಾಕ್ ಅಂತಾರೆ. 5 ಚೈನ್ ಹಾಕ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಆರ್ಚ್ ಬರ್ತಾ ಹೋಗುತ್ತೆ. ಎಷ್ಟೊಂದು ಡಿಸೈನ್ಗಳು ಈ ಥರ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಮತ್ತೆ 5 ಚೈನ್ ಹಾಕ್ಬಿಟ್ಟು ಮತ್ತೆ ಆ್ಯಸ್ ಇಟ್ ಈಸ್ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ, ಈ ಥರ ಇದು ಕಾಣಿಸುತ್ತೆ. ಸೊ ನಾವು ಇದನ್ನು 4th ಡೇನಲ್ಲಿ ಪ್ರಾಕ್ಟೀಸ್ ಮಾಡಿದರೆ
ನಮಗೆ ಮುಂದೆ ಆರ್ಚ್ ಡಿಸೈನ್ ಪ್ರಾಕ್ಟೀಸಿಗೆ ಆರ್ಚು ನಮಗೆ ಎಷ್ಟೊಂದು ಡಿಸೈನ್ಗಳು ಆರ್ಚಲ್ಲಿ ಬರುತ್ತಲ್ಲ ಆವಾಗ ಇದು ಯೂಸ್ಫುಲ್ ಆಗುತ್ತೆ. ಕೆಲವೊಂದು ಡಿಸೈನ್ ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ಟಾರ್ಟಿಂಗಿಂದ ಇಲ್ಲಿಂದನೇ ಮತ್ತೆ ಡಿಸೈನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು 5 ಚೈನ್ ಹಾಕೋದು, ಕ್ಲಾತ್ ಲಾಕ್ ಮಾಡ್ಕೊಳೋದು, 5 ಚೈನ್ ಹಾಕೋದು, ಕ್ಲಾತ್ ಲಾಕ್ ಮಾಡ್ಕೊಳೋದನ್ನು ಕಲಿಬೇಕು. ಇದು ನಾವು 4ನೇ ದಿನ ಕ್ರೋಶಾ ಡಿಸೈನಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದೇ ರೀತಿ ನೀವು ಕ್ರೋಶಾ ಡಿಸೈನ್ ಕಲಿಯೋರು ಇಂಟ್ರೆಸ್ಟ್ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕ್ತಕ್ಕಂಥ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.